ನಮಸ್ಕಾರ. ವಿಭಿನ್ನ ಸ್ಪೀಡ್ ಮತ್ತು ಫೀಡ್ನಲ್ಲಿ ಲೇತ್ ಅನ್ನು ಹೊಂದಿಸುವ ಈ ಸೆಷನ್ಗೆ ಸ್ವಾಗತ. ನಾವು ಸೆಷನ್ ಅನ್ನು ಪ್ರಾರಂಭಿಸೋಣ. ಈಗ ಈ ಸೆಷನ್ನ ಉದ್ದೇಶಗಳನ್ನು ನೋಡೋಣ. ಈ ಸೆಷನ್ನ ಕೊನೆಯಲ್ಲಿ ನಿಮಗೆ ಸಾಧ್ಯವಾಗುತ್ತದೆ ಲೇತ್ನಲ್ಲಿ ಸ್ಪೀಡ್ ಅನ್ನು ಗುರುತಿಸುವುದು, ಸ್ಪೀಡ್ ಮತ್ತು ಫೀಡ್ ಅನ್ನು ಆಯ್ಕೆ ಮಾಡುವುದು, ಆಯಾ ಟೇಬಲ್ಗಳಲ್ಲಿ ಸ್ಪೀಡ್ ಮತ್ತು ಫೀಡ್ ಅನ್ನು ಪಟ್ಟಿ ಮಾಡುವುದು, ಕತ್ತರಿಸುವ ಸ್ಪೀಡ್, ಫೀಡ್ ಮತ್ತು ಕತ್ತರಿಸುವ ಡೆಪ್ತ್ ಬಗ್ಗೆ ಕಲಿಯೋಣ. ಕಟಿಂಗ್ ಟೂಲ್ನ ಕತ್ತರಿಸುವ ಸ್ಪೀಡ್ ಅನ್ನು ಅದರ ಕಟಿಂಗ್ ಎಡ್ಜ್ ಯೂನಿಟ್ ಸಮಯದಲ್ಲಿ ವರ್ಕ್ ಪೀಸ್ನ ಸರ್ಫೇಸ್ ಮೇಲೆ ಹಾದು ಹೋಗುವ ದರ ಎಂದು ವ್ಯಾಖ್ಯಾನಿಸಬಹುದು. ಇದನ್ನು ನಿಮಿಷಕ್ಕೆ ಮೀಟರ್ಗಳಲ್ಲಿ ವ್ಯಕ್ತಪಡಿಸಲಾಗುತ್ತದೆ. ಕಟಿಂಗ್ ಟೂಲ್ನ ಫೀಡ್ ಅನ್ನು ಯೂನಿಟ್ ಸಮಯದಲ್ಲಿ ಪ್ರತಿ ಹಾದು ಹೋಗುವಿಕೆಗೆ ವರ್ಕ್ ಪೀಸ್ ಉದ್ದಕ್ಕೆ ಅಥವಾ ಅದರೊಳಗೆ ಚಲಿಸುವ ದೂರ ಎಂದು ವ್ಯಾಖ್ಯಾನಿಸಲಾಗಿದೆ. ಕತ್ತರಿಸುವಿಕೆಯ ಡೆಪ್ತ್ ಎನ್ನುವುದು ಪ್ರತಿ ಹಾದು ಹೋಗುವಿಕೆಯಲ್ಲಿ ವರ್ಕ್ ಪೀಸ್ ಸಾಮಗ್ರಿಗಳಿಗೆ ಟೂಲ್ನ ಕಟಿಂಗ್ ಎಡ್ಜ್ ನುಗ್ಗುವಿಕೆಯಾಗಿದೆ. ಒಂದು ಹಾದು ಹೋಗುವಿಕೆಯಲ್ಲಿ ಕಟಿಂಗ್ ಟೂಲ್ನಿಂದ ತೆಗೆದುಹಾಕಲಾದ ಮೆಟಲ್ ಲೇಯರ್ನ ದಪ್ಪವನ್ನು ಇದು ನಿರ್ಧರಿಸುತ್ತದೆ. ಕಟಿಂಗ್ ಟೂಲ್ನ ಸ್ಪೀಡ್ ಮತ್ತು ಫೀಡ್ ಇವುಗಳಿಂದ ಪ್ರಭಾವಿತವಾಗಿರುತ್ತದೆ. ಮಷಿನಿಂಗ್ ಮಾಡಲಾಗುವ ಮೆಟೀರಿಯಲ್, ಕಟಿಂಗ್ ಟೂಲ್ನ ಮೆಟೀರಿಯಲ್, ಕಟಿಂಗ್ ಟೂಲ್ನ ಜಿಯಾಮೆಟ್ರಿ, ಅಗತ್ಯವಿರುವ ಸರ್ಫೇಸ್ ಫಿನಿಶ್ ಡಿಗ್ರಿ, ಬಳಸುತ್ತಿರುವ ಮಷಿನ್ ಟೂಲ್ನ ರಿಜಿಡಿಟಿ, ಬಳಸುತ್ತಿರುವ ಕೂಲೆಂಟ್ನ ಪ್ರಕಾರ. ಕೊಟ್ಟಿರುವ ಗೇರ್ಸ್ ಸೆಟ್ಗಳೊಂದಿಗೆ ಲೇತ್ನಲ್ಲಿ ವಿಭಿನ್ನ ಸ್ಪಿಂಡಲ್ ಸ್ಪೀಡ್ಗಳನ್ನು ಆಯ್ಕೆ ಮಾಡಲು ಈಗ ಕಲಿಯೋಣ. RPM ವೇಗವನ್ನು ಪಡೆಯಲು ಡಿ, ಆರ್ ಮತ್ತು ಇ ಸಂಯೋಜನೆಯನ್ನು ಆಯ್ಕೆ ಮಾಡಿ. ವಿವಿಧ ಸ್ಪಿಂಡಲ್ ಸ್ಪೀಡ್ಗಳನ್ನು ಪಡೆಯಲು ಈ ಕೆಳಗಿನ ಗೇರ್ ಸಂಯೋಜನೆಗಳನ್ನು ಬಳಸಿಕೊಳ್ಳಬಹುದು. ಎಎಸ್ಇ ಗೇರ್ಗಳ ಸೆಟ್ಗೆ ಸ್ಪಿಂಡಲ್ ಸ್ಪೀಡ್ 228 RPM ಆಗಿದೆ. ಎಎಸ್ಎಫ್ ಗೇರ್ಗಳ ಸೆಟ್ಗೆ ಸ್ಪಿಂಡಲ್ ಸ್ಪೀಡ್ 38 RPM ಆಗಿದೆ. ಬಿಎಸ್ಇ ಗೇರ್ಗಳ ಸೆಟ್ಗೆ ಸ್ಪಿಂಡಲ್ ಸ್ಪೀಡ್ 360 RPM ಆಗಿದೆ. ಬಿಎಸ್ಎಫ್ ಗೇರ್ಗಳ ಸೆಟ್ಗೆ ಸ್ಪಿಂಡಲ್ ಸ್ಪೀಡ್ 60 RPM ಆಗಿದೆ. ಎಆರ್ಇ ಗೇರ್ಗಳ ಸೆಟ್ಗೆ ಸ್ಪಿಂಡಲ್ ಸ್ಪೀಡ್ 450 RPM ಆಗಿದೆ. ಎಆರ್ಎಫ್ ಗೇರ್ಗಳ ಸೆಟ್ಗೆ ಸ್ಪಿಂಡಲ್ ಸ್ಪೀಡ್ 71 RPM ಆಗಿದೆ. ಸಿಎಸ್ಇ ಗೇರ್ಗಳ ಸೆಟ್ಗೆ ಸ್ಪಿಂಡಲ್ ಸ್ಪೀಡ್ 580 RPM ಆಗಿದೆ. ಸಿಎಸ್ಎಫ್ ಗೇರ್ಗಳ ಸೆಟ್ಗೆ ಸ್ಪಿಂಡಲ್ ಸ್ಪೀಡ್ 90 RPM ಆಗಿದೆ. ಬಿಆರ್ಇ ಗೇರ್ಗಳ ಸೆಟ್ಗೆ ಸ್ಪಿಂಡಲ್ ಸ್ಪೀಡ್ 740 RPM ಆಗಿದೆ. ಬಿಆರ್ಎಫ್ ಗೇರ್ಗಳ ಸೆಟ್ಗೆ ಸ್ಪಿಂಡಲ್ ಸ್ಪೀಡ್ 115 RPM ಆಗಿದೆ. ಡಿಎಸ್ಇ ಗೇರ್ಗಳ ಸೆಟ್ಗೆ ಸ್ಪಿಂಡಲ್ ಸ್ಪೀಡ್ 800 RPM ಆಗಿದೆ. ಡಿಎಸ್ಎಫ್ ಗೇರ್ಗಳ ಸೆಟ್ಗೆ ಸ್ಪಿಂಡಲ್ ಸ್ಪೀಡ್ 140 RPM ಆಗಿದೆ. ಸಿಆರ್ಇ ಗೇರ್ಗಳ ಸೆಟ್ಗೆ ಸ್ಪಿಂಡಲ್ ಸ್ಪೀಡ್ 1150 RPM ಆಗಿದೆ. ಸಿಆರ್ಎಫ್ ಗೇರ್ಗಳ ಸೆಟ್ಗೆ
ಸ್ಪಿಂಡಲ್ ಸ್ಪೀಡ್ 200 RPM ಆಗಿದೆ. DRE ಗೇರ್ಗಳ ಸೆಟ್ಗೆ ಸ್ಪಿಂಡಲ್ ಸ್ಪೀಡ್ 1600 RPM ಆಗಿದೆ. DRF ಗೇರ್ಗಳ ಸೆಟ್ಗೆ ಸ್ಪಿಂಡಲ್ ಸ್ಪೀಡ್ 250 RPM ಆಗಿದೆ. ಲೇತ್ನಲ್ಲಿ ವಿವಿಧ ಫೀಡ್ ರೇಟ್ಗಳನ್ನು ಹೊಂದಿಸುವ ಬಗ್ಗೆ ಈಗ ಕಲಿಯೋಣ. ಫೀಡ್ ದಿಕ್ಕಿನಲ್ಲಿ ಬದಲಾವಣೆಗೆ Z ಲೀವರ್ ಆಗಿದೆ. ಎಡಗೈ ಮತ್ತು ಬಲಗೈ ಥ್ರೆಡ್ ಕಟಿಂಗ್ಗೆ Y ಲೀವರ್ ಆಗಿದೆ. G ಮತ್ತು H ಟಂಬ್ಲರ್ ಗೇರ್ಗಳಾಗಿವೆ. K, L ಮತ್ತು ಎಂಗಳು ಥ್ರೆಡ್ ಅನ್ನು ಕತ್ತರಿಸಲು ಪ್ರತಿ ಇಂಚಿಗೆ ಥ್ರೆಡ್ಗಳನ್ನು ಹೊಂದಿಸಲು ಲೀವರ್ಗಳಾಗಿವೆ. ಫೀಡ್ ಥ್ರೆಡ್ ಪಿಚ್ ಆಯ್ಕೆಗಾಗಿ 1 ರಿಂದ 6 ನಾಬ್. ಪ್ರತಿ ತಿರುಗುವಿಕೆಗೆ 0.07 ಮಿಲಿಮೀಟರ್ ಫೀಡ್ ರೇಟ್ ಅನ್ನು ಪಡೆಯಲು ಟಂಬ್ಲರ್ ಗೇರ್ ಅನ್ನು ಜಿಗೆ ಹೊಂದಿಸಿ, ಝಡ್ನಲ್ಲಿ ಫೀಡ್ ದಿಕ್ಕನ್ನು ಫಾರ್ವರ್ಡ್ ಮಾಡಿ, 6ನಲ್ಲಿ ಥ್ರೆಡ್ ಪಿಚ್ ನಾಬ್ ಅನ್ನು ಫೀಡ್ ಮಾಡಿ, ಥ್ರೆಡ್ ಪ್ರತಿ ಇಂಚು ಲೀವರ್ಗೆ ಕೆ. ವಿವಿಧ ಫೀಡ್ ರೇಟ್ ಅನ್ನು ಪಡೆಯಲು ಈ ಕೆಳಗಿನ ಸಂಯೋಜನೆಗಳನ್ನು ಬಳಸಿಕೊಳ್ಳಬಹುದು. ಫಾರ್ವರ್ಡ್ ದಿಕ್ಕಿನಲ್ಲಿ ಝಡ್ಗಾಗಿ 6ನಲ್ಲಿ ಫೀಡ್ ಥ್ರೆಡ್ ಪಿಚ್, ಟಂಬ್ಲರ್ ಗೇರ್ ಜಿ. ಈ ಗೇರ್ ಸಂಯೋಜನೆಯೊಂದಿಗೆ ಪ್ರತಿ ತಿರುಗುವಿಕೆಗೆ ಕ್ರಮವಾಗಿ 0.07, 0.13 ಮತ್ತು 0.27 mm ಫೀಡ್ ರೇಟ್ಗಳನ್ನು ಕೆ, ಎಲ್ ಮತ್ತು ಎಂಗೆ ಪಡೆಯಬಹುದು. ಅದೇ ರೀತಿ Z6H ಸಂಯೋಜನೆಗೆ ಫೀಡ್ ದರಗಳು ಕ್ರಮವಾಗಿ 0.53, 1.07 ಮತ್ತು 2.13 mm ಪ್ರತಿ ತಿರುಗುವಿಕೆಯನ್ನು ಕೆ, ಎಲ್ ಮತ್ತು ಎಂಗೆ ಪಡೆಯಬಹುದು. Z2G ಸಂಯೋಜನೆಗೆ ಫೀಡ್ ದರಗಳು ಕ್ರಮವಾಗಿ 0.08, 0.16 ಮತ್ತು 0.32 mm ಪ್ರತಿ ತಿರುಗುವಿಕೆಯನ್ನು ಕೆ, ಎಲ್ ಮತ್ತು ಎಂಗೆ ಪಡೆಯಬಹುದು. ಅದೇ ರೀತಿ Z2H ಸಂಯೋಜನೆಗೆ ಫೀಡ್ ದರಗಳು ಕ್ರಮವಾಗಿ 0.64, 1.27 ಮತ್ತು 2.54 mm ಪ್ರತಿ ತಿರುಗುವಿಕೆಯನ್ನು ಕೆ, ಎಲ್ ಮತ್ತು ಎಂಗೆ ಪಡೆಯಬಹುದು. Z3G ಸಂಯೋಜನೆಗೆ ಫೀಡ್ ದರಗಳು ಕ್ರಮವಾಗಿ 0.09, 0.18 ಮತ್ತು 0.36 mm ಪ್ರತಿ ತಿರುಗುವಿಕೆಯನ್ನು ಕೆ, ಎಲ್ ಮತ್ತು ಎಂಗೆ ಪಡೆಯಬಹುದು. ಅದೇ ರೀತಿ Z3H ಸಂಯೋಜನೆಗೆ ಫೀಡ್ ದರಗಳು ಕ್ರಮವಾಗಿ 0.71, 1.42 ಮತ್ತು 2.84 mm ಪ್ರತಿ ತಿರುಗುವಿಕೆಯನ್ನು ಕೆ, ಎಲ್ ಮತ್ತು ಎಂಗೆ ಪಡೆಯಬಹುದು. Z5G ಸಂಯೋಜನೆಗೆ ಫೀಡ್ ದರಗಳು ಕ್ರಮವಾಗಿ 0.11, 0.23 ಮತ್ತು 0.46 mm ಪ್ರತಿ ತಿರುಗುವಿಕೆಯನ್ನು ಕೆ, ಎಲ್ ಮತ್ತು ಎಂಗೆ ಪಡೆಯಬಹುದು. ಅದೇ ರೀತಿ Z5H ಸಂಯೋಜನೆಗೆ ಫೀಡ್ ದರಗಳು ಕ್ರಮವಾಗಿ 0.91, 1.82 ಮತ್ತು 3.66 mm ಪ್ರತಿ ತಿರುಗುವಿಕೆಯನ್ನು ಕೆ, ಎಲ್ ಮತ್ತು ಎಂಗೆ ಪಡೆಯಬಹುದು. Z4G ಸಂಯೋಜನೆಗೆ ಫೀಡ್ ದರಗಳು ಕ್ರಮವಾಗಿ 0.12, 0.25 ಮತ್ತು 0.5 mm ಪ್ರತಿ ತಿರುಗುವಿಕೆಯನ್ನು ಕೆ, ಎಲ್ ಮತ್ತು ಎಂಗೆ ಪಡೆಯಬಹುದು. ಅದೇ ರೀತಿ Z4H ಸಂಯೋಜನೆಗೆ ಫೀಡ್ ದರಗಳು
ಕ್ರಮವಾಗಿ 0.99, 1.98 ಮತ್ತು 3.96 mm ಪ್ರತಿ ತಿರುಗುವಿಕೆಯನ್ನು ಕೆ, ಎಲ್ ಮತ್ತು ಎಂಗೆ ಪಡೆಯಬಹುದು. ಬ್ಯಾಕ್ವರ್ಡ್ ದಿಕ್ಕಿನಲ್ಲಿ ಝೆಡ್ಗಾಗಿ 6ನಲ್ಲಿ ಫೀಡ್ ಥ್ರೆಡ್ ಪಿಚ್, ಟಂಬ್ಲರ್ ಗೇರ್ ಜಿ ಈ ಗೇರ್ ಸಂಯೋಜನೆಯೊಂದಿಗೆ ಪ್ರತಿ ತಿರುಗುವಿಕೆಗೆ ಕ್ರಮವಾಗಿ 0.05, 0.1 ಮತ್ತು 0.2 mm ಫೀಡ್ ರೇಟ್ಗಳನ್ನು ಕೆ, ಎಲ್ ಮತ್ತು ಎಂಗೆ ಪಡೆಯಬಹುದು. ಅದೇ ರೀತಿ Z6H ಸಂಯೋಜನೆಗೆ ಫೀಡ್ ದರಗಳು ಕ್ರಮವಾಗಿ 0.4, 0.8 ಮತ್ತು 1.6 mm ಪ್ರತಿ ತಿರುಗುವಿಕೆಯನ್ನು ಕೆ, ಎಲ್ ಮತ್ತು ಎಂಗೆ ಪಡೆಯಬಹುದು. Z2G ಸಂಯೋಜನೆಗೆ ಫೀಡ್ ದರಗಳು ಕ್ರಮವಾಗಿ 0.06, 0.11 ಮತ್ತು 0.23 mm ಪ್ರತಿ ತಿರುಗುವಿಕೆಯನ್ನು ಕೆ, ಎಲ್ ಮತ್ತು ಎಂಗೆ ಪಡೆಯಬಹುದು. ಅದೇ ರೀತಿ Z2H ಸಂಯೋಜನೆಗೆ ಫೀಡ್ ದರಗಳು ಕ್ರಮವಾಗಿ 0.45, 0.9 ಮತ್ತು 1.8 mm ಪ್ರತಿ ತಿರುಗುವಿಕೆಯನ್ನು ಕೆ, ಎಲ್ ಮತ್ತು ಎಂಗೆ ಪಡೆಯಬಹುದು. Z3G ಸಂಯೋಜನೆಗೆ ಫೀಡ್ ದರಗಳು ಕ್ರಮವಾಗಿ 0.7, 0.13 ಮತ್ತು 0.25 mm ಪ್ರತಿ ತಿರುಗುವಿಕೆಯನ್ನು ಕೆ, ಎಲ್ ಮತ್ತು ಎಂಗೆ ಪಡೆಯಬಹುದು. ಅದೇ ರೀತಿ Z3H ಸಂಯೋಜನೆಗೆ ಫೀಡ್ ದರಗಳು ಕ್ರಮವಾಗಿ 0.5, 1.0 ಮತ್ತು 2.0 mm ಪ್ರತಿ ತಿರುಗುವಿಕೆಯನ್ನು ಕೆ, ಎಲ್ ಮತ್ತು ಎಂಗೆ ಪಡೆಯಬಹುದು. Z5G ಸಂಯೋಜನೆಗೆ ಫೀಡ್ ದರಗಳು ಕ್ರಮವಾಗಿ 0.08, 0.16 ಮತ್ತು 0.32 mm ಪ್ರತಿ ತಿರುಗುವಿಕೆಯನ್ನು ಕೆ, ಎಲ್ ಮತ್ತು ಎಂಗೆ ಪಡೆಯಬಹುದು. ಅದೇ ರೀತಿ Z5H ಸಂಯೋಜನೆಗೆ ಫೀಡ್ ದರಗಳು ಕ್ರಮವಾಗಿ 0.65, 1.3 ಮತ್ತು 2.6 mm ಪ್ರತಿ ತಿರುಗುವಿಕೆಯನ್ನು ಕೆ, ಎಲ್ ಮತ್ತು ಎಂಗೆ ಪಡೆಯಬಹುದು. Z4G ಸಂಯೋಜನೆಗೆ ಫೀಡ್ ದರಗಳು ಕ್ರಮವಾಗಿ 0.09, 0.18 ಮತ್ತು 0.35 mm ಪ್ರತಿ ತಿರುಗುವಿಕೆಯನ್ನು ಕೆ, ಎಲ್ ಮತ್ತು ಎಂಗೆ ಪಡೆಯಬಹುದು. ಅದೇ ರೀತಿ Z4H ಸಂಯೋಜನೆಗೆ ಫೀಡ್ ದರಗಳು ಕ್ರಮವಾಗಿ 0.7, 1.4 ಮತ್ತು 2.8 mm ಪ್ರತಿ ತಿರುಗುವಿಕೆಯನ್ನು ಕೆ, ಎಲ್ ಮತ್ತು ಎಂಗೆ ಪಡೆಯಬಹುದು. ನೆನಪಿಸಿಕೊಳ್ಳಲು ನಾವು ಕಲಿತಿರುವುದು: ಲೇತ್ನಲ್ಲಿ ಸ್ಪೀಡ್ ಅನ್ನು ಗುರುತಿಸುವುದು, ಸ್ಪೀಡ್ ಮತ್ತು ಫೀಡ್ ಅನ್ನು ಆಯ್ಕೆ ಮಾಡುವುದು, ಆಯಾ ಟೇಬಲ್ಗಳಲ್ಲಿ ಸ್ಪೀಡ್ ಮತ್ತು ಫೀಡ್ ಅನ್ನು ಪಟ್ಟಿ ಮಾಡುವುದು. ಇದು ವಿಭಿನ್ನ ಸ್ಪೀಡ್ ಮತ್ತು ಫೀಡ್ನಲ್ಲಿ ಲೇತ್ ಅನ್ನು ಹೊಂದಿಸುವುದರ ಕುರಿತ ವಿಷಯವಾಗಿದೆ. ನೀವು ಎಲ್ಲ ಪರಿಕಲ್ಪನೆಗಳು ಮತ್ತು ಅಭ್ಯಾಸಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೇನೆ.